ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಳ್ತೀನಿ. ನಾನು ಈ ಒಂದು 3 ದಿನದ ಹಿಂದೆ ಒಂದು ಅಜ್ಜನ ವಿಡಿಯೋ ಹಾಕಿದ್ದೆ. ಏನಂತ ಅಂದರೆ, ಅವರಿಗೆ ಪಾಪ ಕ್ಯಾನ್ಸರ್ ಪೇಷಂಟ್ ಅವರು. ಅವರಿಗೆ ಕುತ್ತಿಗೆಗೆ ಹೋಲು ಥರ ಆಗಿತ್ತಲ್ಲ, ಅಂದರೆ ಟ್ರೀಟ್ಮೆಂಟ್ ಮಾಡೋ ಸಮಯದಲ್ಲಿ ಹೋಲು ಹೊಡೆದಿದ್ದಿತ್ತು. ಅನ್ನನಾಳಕ್ಕೆ ಅವರಿಗೆ ಹೊಟ್ಟೆಗೆ ಹಾಕ್ಲಿಕ್ಕೆ ಅಂತೇಳಿ ಹೋಲು ಹೊಡೆದ ಒಂದು ಜಾಗದಲ್ಲಿ ಅವರಿಗೆ ಹುಳ ಬಿದ್ದಿತ್ತು. ತುಂಬ ಜನ ನೋಡಿದಿರಿ, ಸಿಕ್ಕಾಪಟ್ಟೆ ದೊಡ್ಡ ಹೋಲಾಗಿತ್ತು. ಸಣ್ಣ ಒಂದು ಚಿಕ್ಕ ಹೋಲು ನೋಡಿ, ಒಂದು ಕೈ ಒಳಗಡೆ ಹೋಗುವಷ್ಟು ಅನ್ನನಾಳದ ಹತ್ರ ಕುತ್ತಿಗೆಗೆ ಹೋಲಾಗಿತ್ತು. ಇವತ್ತು ಆ ವ್ಯಕ್ತಿಗೆ ನನಗೆ ಗೊತ್ತಾಗಿರಬಹುದು ಅಥವಾ ನನಗೆ ಬೇರೆಯವರು ಹೇಳಿರಬಹುದು. ಆ ಸಮಯದಲ್ಲಿ ನಾನು ಹೋಗಿ ಆ ಒಂದು ವ್ಯಕ್ತಿಗೆ ನನ್ನಿಂದ ಆದಂಥ ಸಹಾಯವನ್ನು ನಾನು ಮಾಡಿದ್ದರಿಂದ ಇವತ್ತು ಆ ಅಜ್ಜ ನನ್ನ ಜೊತೆಯಲ್ಲಿ ಖುಷಿಯಿಂದ ಒಂಥರ ಮಾತಾಡಿದ್ರು. ಅವರ ಒಂದು ಯೋಗಕ್ಷೇಮವನ್ನು ನಾನು ವಿಚಾರಿಸಿದೆ. ಇವಾಗ ನಿದ್ರೆ ಬರ್ತದೆಯಾ, ಊಟ ಮಾಡಲಿಕ್ಕೆ ಆಗ್ತದೆಯಾ ಅಂತೇಳಿ ಕೇಳಿದೆ. ಹೌದು, ನೀವು ಬರದೇ ಇದ್ದರೆ ನಾನಿಷ್ಟು ದಿನಕ್ಕೆ ಸತ್ತೋಗ್ಬಿಡ್ತಿದ್ದೆ ಅಂತೇಳಿ ಹೇಳಿದ್ರು. ಇದೇ ನೋಡಿ, ಯಾವುದೇ ಒಬ್ಬ ವ್ಯಕ್ತಿಗೆ ಏನೇ ಒಂದು ರೋಗ ಬಂದರೂ ಸಹ ಅವರಿಗೆ ಧೈರ್ಯ ತುಂಬುವಂಥ ಕೆಲಸ ನಾವು ಮಾಡಬೇಕು. ಆ ದಿನ ನಾವು ಆ ಕೆಲಸ ಮಾಡದೇ ಇದ್ದಿದ್ದರೆ, ಆ ಒಂದು ಹುಳವನ್ನು ತೆಗೆದೇ ಇದ್ದಿದ್ದರೆ ಇವತ್ತು ಆ ವ್ಯಕ್ತಿ ನಮ್ಮನ್ನು ಕಣ್ಮರೆಯಾಗಿ ಹೋಗ್ತಿದ್ದ. ಹಾಗಾಗಿ ನಾನು ಹೇಳೋದು ನೋಡಿ, ಯಾವುದೇ ಒಬ್ಬ ವ್ಯಕ್ತಿಗೆ ಏನೇ ಒಂದು ರೋಗದಲ್ಲಿ ನರಳಾಡ್ತಾ ಉಳಿಲಿ, ಅಂಥವರಿಗೆ ನಾವು ಸಪೋರ್ಟ್ ನಿಲ್ಲಬೇಕು ಮತ್ತು ನಾವು ಅವರಿಗೆ ಧೈರ್ಯ ತುಂಬಬೇಕು. ಇವಾಗ ನಾನು ಬದುಕಿದ್ದೇನೆ, ಇದರಿಂದನೂ ನಾನು ಮತ್ತು ದಿನವನ್ನು ನಾನು ಹೆಚ್ಚು ಕಳಿಬೋದು ಅನ್ನೋ ಒಂದು ಉತ್ಸಾಹ ಅವರ ಅಜ್ಜನ ಮುಖದಲ್ಲಿ ಬಂದಿದೆ. ಮತ್ತು ಆ ಒಂದು ಗಾಯ ನೋಡಿ, ಯಾವ ಥರ ಹೋಲುಗಳೆಲ್ಲ ಮುಚ್ಚಿ ಮೇಲೆ ತುಂಬ ಬಂದುಬಿಟ್ಟಿದೆ, ಮಾಂಸಖಂಡ ಎಲ್ಲ. ತುಂಬ ಖುಷಿ ಆಯಿತು ನನಗೆ. ನಾನು ಹೋಗಿ ಮಾತಾಡಿಸಿದ ಕೂಡಲೇ, ತಾಯಿ ನೀವು ಬರದೇ ಇದ್ದರೆ ನನ್ನ ಗತಿ ಏನಾಗಿತ್ತೋ ಗೊತ್ತಿಲ್ಲ, ಇವರಿಗೆ ಯಾರಿಗೂ ಗೊತ್ತಿಲ್ಲ ಆ ಥರದ ಔಷಧಿ ಹಾಕಬೇಕು ಅಂತೇಳಿ ಹೇಳಿದ್ರು. ಆವಾಗ ನಾನು ಹೇಳಿದೆ, ಇದು ನನ್ನಿಂದ ಆಗಿದ್ದು ಸಾಧ್ಯ ಇಲ್ಲ, ನನ್ನ ಹೆತ್ತಮ್ಮ ನನಗೆ ಕಲಿಸಿಕೊಟ್ಟಿರುವಂಥ ಒಂದು ಔಷಧಿ ಆಗಿರೋದ್ರಿಂದ ಈ ಔಷಧಿಯಿಂದ ನಾನು ಎಷ್ಟೋ ಜನರಿಗೆ ನಾನು ಹಾಕಿ ಗುಣಮುಖ ಮಾಡಿದ್ದೇನೆ. ಆ ಒಂದು ವಿಶ್ವಾಸ ನನ್ನಲ್ಲಿ ಇದ್ದಿತ್ತು. ಅದರಿಂದ ನಾನು ಈ ಒಂದು ವಿಡಿಯೋ ಮನೆಯವರು ಕಳಿಸಿದ ಕೂಡಲೇ ನಾನು ಬಂದು ಆ ಒಂದು ಔಷಧಿ ಹಾಕಿ ನಿಮ್ಮ ಕುತ್ತಿಗೆಯಲ್ಲಿ ಇರುವಂಥ ಹುಳಗಳನ್ನು ನಾನು ತೆಗೆದಿದ್ದೇನೆ ಅಂತೇಳಿ ಹೇಳಿದೆ. ಒಳ್ಳೆಯ ಕೆಲಸ ಮಾಡಿದ್ದೀರಿ, ಇದೇ ಥರ ನಿಮ್ಮ ಸೇವೆಯನ್ನು ಮಾಡಿ ಅಂತೇಳಿ ಹೇಳಿದ್ರು. ನನಗೆ ಯಾರು 10 ರೂಪಾಯಿ ಕೊಡಬೇಕು ಆ ಸೇವೆ ಮಾಡಲಿಕ್ಕೆ ಅಂದರೆ ಮಾತ್ರ ಆ ಸೇವೆ ಮಾಡಬೇಕು ಅನ್ನೋದಿಲ್ಲ. ನಂದು ಏನಂತೇಳಿದರೆ, ಯಾರಾದರೂ ನನಗೆ ಏನಾದರೂ ವಿಡಿಯೋ ಕಳಿಸಿದ್ರು ಅಥವಾ ಹುಷಾರಿಲ್ಲ ಅಂಥೇಳಿ ಏನಾದರೂ ಹೇಳಿದ್ರು, ಆ ಜಾಗದಲ್ಲಿ ಹೋಗಿ ಫಸ್ಟು ನಾನು ನೋಡ್ತೇನೆ. ನೋಡಿ ಏನಾಗಿದೆ ಅವಳಿಗೆ, ನಮ್ಮಂಥ ಆದಂಥ ಸಹಾಯವನ್ನು ನಾನು ಮಾಡಲಿಕ್ಕೆ ಮುಂದಾಗ್ತೇನೆ. ಹಾಗಾಗಿ ಹೇಳೋದು, ಯಾರೇ ಒಬ್ಬರಾಗಲಿ, ಏನೇ ಅವರಿಗೆ ಕಷ್ಟ ಬರಲಿ, ಪಾಪ ಅವರ ಬೆನ್ನೆಲುಬಾಗಿ ನಿಲ್ಲಬೇಕು. ನಮ್ಮ ಹತ್ರ ಹಣ ಕೊಟ್ಟರೆ ಮಾತ್ರ ಅವ್ರಿಗೆ ಸಪೋರ್ಟ್ ಅಂತ ಹೇಳಿಲ್ಲ, ನಾವು ಅವ್ರ ಜೊತೆಯಲ್ಲೇ ನಿಲ್ಲಬೇಕು. ನೋಡಿ, ಎಷ್ಟು ಪುಟ್ಟ ಮನೆಯಲ್ಲಿ ಆ ಅಜ್ಜ ವಾಸವಾಗಿ ಈ ಥರ ಸಮಸ್ಯೆಯಲ್ಲಿ ಒದ್ದಾಡ್ತಾ ಇದ್ದಾರೆ. ಅಂದರೆ ಕ್ಯಾನ್ಸರ್ ಪೇಷೆಂಟ್ ಅಂತ ಹೇಳಿದರೆ ಕೆಲವ್ರ ಹತ್ರನೂ ಹೋಗೋದಿಲ್ಲ. ಆದರೆ ಅದೇನು ನಮ್ಮ ಈಗ ಅಂಟ್ಕೊಳ್ತದೆಯಾ? ಇಲ್ಲ. ಆ ಹುಳಗಳನ್ನು ತೆಗೆದ್ರೆ ಆ ಹುಳ ನಮ್ಮ ಈಗ ಸೇರುತ್ತಾ? ಇಲ್ಲ. ಆದರೆ ಒಬ್ಬ ವ್ಯಕ್ತಿಯನ್ನು ನಾವು ಗುಣಪಡಿಸಿದರೆ ಆ ವ್ಯಕ್ತಿ ನಮಗೆ ಹಾಕುವಂಥ ಒಂದು ಇದು ಉಂಟಲ್ಲ, ಏನಂದರೆ ನಮಗೆ ಆಶೀರ್ವಾದ, ಅದೇ ನಮ್ಮ ಜೀವನ ಮುಂದುವರಿಸಲಿಕ್ಕೆ ಒಂದು ಅವಕಾಶ ಆಗ್ತದೆ. ತುಂಬ ನನಗೆ ಖುಷಿಯಾಯಿತು. ಇವತ್ತು ನಾನು ನಸುಕಿನ ಜಾವದಲ್ಲಿ ಅವರ ಮನೆಗೆ ಹೋಗಿದ್ದೆ. ಇವಾಗ ಸಾಮಾನ್ಯ ಒಂದು 8:30 ಅಂತ ಹೇಳಿದರೆ ಅವರ ಮನೆಯಲ್ಲಿದ್ದೆ. ನಾನು ನೋಡಬೇಕಂತೇಳಿ ಹೋಗಿದ್ದೆ. ಹೋದವಾಗ ಅಜ್ಜ ತುಂಬ ಖುಷಿಯಲ್ಲಿ ನಗುತ್ತಾ ಇದ್ದಾರೆ, ಲವಲವಿಕೆಯಿಂದ ಇದ್ದಾರೆ, ಊಟ ಮಾಡ್ತಾರಂತೆ, ರೊಟ್ಟಿ ತಿಂತಾರಂತೆ. ಆವಾಗ ಎಷ್ಟು ನನ್ನ ಮನಸ್ಸಿಗೆ ಖುಷಿ ಆಗಬೇಡ, ನಾನು ಮಾಡಿದ್ದ ಒಂದು ಕೆಲಸಕ್ಕೆ, ಇಷ್ಟು ಸಣ್ಣ ಕೆಲಸಕ್ಕೆ ಅವರ ಒಂದು ಜೀವನೇ ಉಳೀತಲ್ಲ ಅನ್ನೋ ಒಂದು ಖುಷಿ ನನ್ನ ಮನಸ್ಸಲ್ಲಿ ಮೂಡ್ತು. ಹಾಗಾಗಿ ಯಾರೇ ಒಬ್ಬರಾಗಲಿ, ಯಾರಿಗೆ ಏನೂ ಆಗಲಿ, ನಮ್ಮಂಥ ಆದಂಥ ನಾವು ಕೈಯಿಂದ ಸೇವೆ ಮಾಡೋದು. ನಾವು ಹಣ ಕೊಟ್ಟರೆ ಸೇವೆ ಮಾಡ್ದಂಗೆ ಆಗೋದಿಲ್ಲ, ಅವ್ರ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತರೂ ಒಂದು ಸೇವೆನೇ ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾರೆಲ್ಲ ನನ್ನ ಮೊದಲಿನ ವಿಡಿಯೋಗಳನ್ನು ನೋಡಿದ್ದೀರಾ, ಇವತ್ತು ನೋಡಿ ಅವರು ಯಾವ ಥರ ಲವಲವಿಕೆಯಿಂದ ನಗೆ ಹೊಡಿತಾರೆ, ಮಾತಾಡ್ತಾರೆ, ಊಟ ಮಾಡ್ತಾರೆ, ನೀರು ಕುಡಿತಾರೆ, ಮಲಗ್ತಾರೆ, ಹೇಳ್ತಾರೆ ಅಂತ ಹೇಳಿದರೆ ಅದಕ್ಕೆ ಇಂಥ ಚಿಕ್ಕ ಪುಟ್ಟ ಸೇವೆಗಳಿಂದನೇ ಕಾರಣ.
ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಪ್ರತಿಯೊಬ್ಬರಲ್ಲೂ ಬೇಡ್ಕೊಳ್ಳೋದಿಷ್ಟೇ, ಯಾರಿಗೆ ಏನಾದರೂ ಸಹ ಅವರ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತು ಅವರಿಗೆ ಧೈರ್ಯ ತುಂಬುವ ಕೆಲಸವನ್ನು ಮಾಡಬೇಕು ನಾವು ನೀವೆಲ್ಲ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.